ಜ್ಞಾನಿ ಜೀವಕ್ಕೆ ಪಾಪದ ಉದಯ ಬಂದ್ರೆ ಅದು ಅವನ ಧರ್ಮ ಸಾಧನೆಗೆ ಕಾರಣ ಆಗುತ್ತೆ. ಭೋಗಿ ಜೀವಕ್ಕೆ ಪಾಪದ ಉದಯ ಬಂದ್ರೆ ಮತ್ತಷ್ಟು ಪಾಪಕ್ಕೆ ಕಾರಣ ಆಗುತ್ತೆ. ಜ್ಞಾನಿ ಜೀವಕ್ಕೆ ಪಾಪದ ಉದಯ ಅವನಿಗೆ ದುಃಖ ಕೊಡೋದಿಲ್ಲ, ಮರಳಿ ಆ ಪಾಪದ ಉದಯ ಅವನ ಆತ್ಮಿಕ ಸುಖಕ್ಕೆ ಕಾರಣ ಆಗುತ್ತೆ, ಅವನ ಆತ್ಮಿಕ ಅಭಿವೃದ್ಧಿಗೆ ಕಾರಣ ಆಗುತ್ತೆ, ಅವನ ಆಂತರಿಕ ಬೆಳವಣಿಗೆಗೆ, ತನ್ನ ಆತ್ಮ ಉದ್ಧಾರಕ್ಕೆ ಕಾರಣ ಆಗುತ್ತೆ. ನಿನಗೆ ಸತತವಾದಂತೂ ಪುಣ್ಯದ ಉದಯ ಬರೋದಿಲ್ಲ, ಆಗಾಗ ಪಾಪದ ಉದಯ ಬರುತ್ತೆ. ಪಾಪದ ಉದಯ ಬಂದಾಗಾದ್ರೂ ಎಚ್ಚೆತ್ಕೋ. ಲಕ್ಷ್ಮೀ ನಿವಾಸ ನಿಲಯಂ ವಿಲೀನ ವಿಲಯಂ ನಿಧಾಯ ರತಿವೀರಂ ಆತ್ಮಾನುಶಾಸನಮಹಂ ಶ್ರೇ ಮೋಕ್ಷಾಯ ಭವ್ಯಾನಾಂ. 31ನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ರು? ಪುಣ್ಯಂ ಕುರುಷ್ವ. ಪುಣ್ಯಂ ಕುರುಷ್ವ ಅಂದ್ರೆ ಪುಣ್ಯ ಮಾಡು ಅಂತ. ಪುಣ್ಯ ಮಾಡುವಂತ ಉಪದೇಶವನ್ನ ಕೊಟ್ಟರು. ಶಿಷ್ಯ ಕೇಳಿದ, ಯಾಕೆ ಪುಣ್ಯ ಮಾಡಬೇಕು? ಪುಣ್ಯ ಮಾಡೋದ್ರಿಂದ ಏನ್ ಪ್ರಯೋಜನ? ಆಚಾರ್ಯರ ಉತ್ತರ ಏನ್ ಕೊಡ್ತಾರೆ? ಅಚ್ಚಾ, ನಮಗೆ ಯಾರಾದ್ರೂ ಈ ಪ್ರಶ್ನೆ ಕೇಳಿದ್ರೆ ನಮ್ಮ ಉತ್ತರ ಏನಿದೆ? पुण्य ಮಾಡಬೇಕು. अच्छा, क्यों पुण्य करना चाहिए? तो इसका उत्तर क्या है? उत्तर ಏನಿದೆ ನಮ್ಮ ಹತ್ರ? ಪುಣ್ಯ ಮಾಡಬೇಕು, ಆದ್ರೆ ಯಾಕೆ ಮಾಡಬೇಕು ಅಂತ ಕೇಳಿದ ತಕ್ಷಣ ನಮ್ಮ ಉತ್ತರ ಬೇರೆ ಬೇರೆ ಇದೆ. ಆಚಾರ್ಯರ ಉತ್ತರ ಏನಿದೆ? ಆಚಾರ್ಯರ ಉತ್ತರ ಏನು ಕೊಡ್ತಾ ಇದ್ದಾರೆ? ಉದಾಹರಣೆ ಕೊಟ್ಟರು. ಏನು? ಸೂರ್ಯ ಇದ್ದಾನೆ. ಸೂರ್ಯ ಇಲ್ಲಿ ಯಾವುದರ ಪ್ರತೀಕ ಇದ್ದಾನೆ? ದುಃಖದ ಪ್ರತೀಕ, सुड़ुआ प्रतीक है ना. सूर्य कौन होता है कि जो जलाता है वो सूर्य, ठीक है ना. तो ಸಂಸಾರದಲ್ಲಿ ವಿಶೇಷವಾಗಿ ಸದ್ಯದ ಪಂಚಮಗತಿಯ ಪರಿಸ್ಥಿತಿಯಲ್ಲಂತೂ ದುಃಖವೇ ದುಃಖ ಇದೆ. पंचमगतीय जन्मवे दुखद प्रतीक है, ठीक है ना बात. अब ಈ ಸೂರ್ಯ ಈ ಪಂಚಮಗತಿಯ ಪ್ರತೀಕ. ಈ ಸೂರ್ಯ ಏನು ಉದಾಹರಣೆ ಕೊಟ್ಟರಲ್ಲ, ಇದು ಪಂಚಮಗತಿ ಅಂದ್ರೆ ಮೋಕ್ಷ ಅಲ್ಲ, ಪಂಚಮ ಕಾಲ. ಪಂಚಮ ಕಾಲದ ಪ್ರತೀಕ ಇದೆ, ಅಂದ್ರೆ ದುಃಖದ ಪ್ರತೀಕ, ಸತತವಾಗಿ ಸುಡುವ ಪ್ರತೀಕ. ಹೇಳ್ತಾರೆ, ಯಾವಾಗ್ಲೂ ಬಿಸಿಲು ಜಾಸ್ತಿ ಇದೆ, ಸುಡ್ತಾ ಇದೆ ಅಂದ್ರೆ ಉಪಾಯ ಮಾಡ್ಬೇಕಲ್ಲ. ಈಗ ಸುಮಾರು ಉಪಾಯ ಮಾಡ್ತೀವಲ್ಲ ನಾವು. ಛತ್ರಿ ಹೊತ್ಸ್ಕೋತೀವಿ, ಇಲ್ಲಾಂದ್ರೆ ಲೋಷನ್ ಬರುತ್ತಲ್ಲ, ಯಾವುದು ಸನ್ಸ್ಕ್ರೀನ್ ಲೋಷನ್ ಹಾಕೋತೀವಿ. ಇಲ್ಲಿ ಹೇಳ್ತಿದ್ದಾರೆ, ಆ ಸೂರ್ಯನ ಶಾಖದಿಂದ ಬಚಾವ್ ಆಗ್ಬೇಕಾದ್ರೆ ನಮ್ಮ ಹತ್ರ ಏನಾದ್ರೂ ಉಪಾಯ ಬೇಕಲ್ಲ. ಹೇಳ್ತಾರೆ, ಪುಣ್ಯ ಉಪಾಯ ಇದೆ. ಆಚೆ ಇನ್ನೂ ಆಶ್ಚರ್ಯದ ವಿಷಯ ಏನಿದೆ? ಪುಣ್ಯ ಮಾಡುವಂತ ತಕ್ಷಣ ಇವನಿಗೆ ಏನನ್ಸುತ್ತೆ? ಪುಣ್ಯ ಭೋಗಿಸು ಅಂತ. आचार्य ने ಹೇಳ್ತಿದ್ದಾರೆ, पुण्यम कुरुष्व. इसको समझ में क्या आता है? पुण्य को भोगो. देखो कितनी विचित्र बात है. ಶಬ್ದಗಳು ಹೇಳ್ತಾ ಇದೆ, ಪುಣ್ಯವಂತ ಆಗು. ನಮ್ಗೇನು ಅನ್ಸುತ್ತೆ? ಪುಣ್ಯ ಭೋಗಿಸು. तो पुण्यम कुरुष्व ಅಂದ ತಕ್ಷಣ ಶಿಷ್ಯನ ಪ್ರಶ್ನೆ ಇದೆ, ಪುಣ್ಯ ಯಾಕೆ ಮಾಡಬೇಕು? ಆಚಾರ್ಯರು ಉತ್ತರ ಕೊಡ್ತಾರೆ, ಸತ್
ಸತತವಾಗಿ ಜನ್ಮ ಮರಣದ ದುಃಖದಲ್ಲಿ ಸಿಕ್ಕಾಕೊಂಡಿರುವಂತಹ ಜೀವಕ್ಕೆ ಆ ದುಃಖವನ್ನ ತಡೆಯುವ ಸಾಮರ್ಥ್ಯ ಪುಣ್ಯ ಕೊಡುತ್ತೆ. ಪುಣ್ಯ ಅಂದ್ರೆ ಏನು? ಪುಣ್ಯ ಮಾನೆ ಪುಣ್ಯ ಭಾವ. ಕಳೆದ ಸ್ವಾಧ್ಯಾಯದಲ್ಲಿ ಚರ್ಚೆ ಮಾಡಿದ್ದೀವಿ, ಅದು ನೆನಪಿರ್ಬೇಕು. ಪುಣ್ಯ ಅಂದ್ರೆ ಏನು? निस्वार्थ कर्म. ऐसा कोई कर्म जिसके पीछे कोई इच्छा नहीं बंधी हो, उसको पुण्य कहते हैं. पूजेलो होती है ना, पुण्यम समग्रमहमेकमना जुहोमि यज्ञम. पूजा प्रतिज्ञा पाठದಲ್ಲಿ तो पुण्यम समग्रम अहम एकमನ जुहोमि ಎಲ್ಲಿ ಇತಿ ಯಜ್ಞಂ. ಈ ಯಜ್ಞ ಅಂದ್ರೆ ಪೂಜೆ. ಈ ಪೂಜೆಯಿಂದ ಏನೇನು ಪುಣ್ಯವನ್ನ ಸಂಪಾದನೆ ಮಾಡಿದ್ದೆ ಅದು ಈ ಹವನದಲ್ಲೇ ಹಾಕ್ಬಿಡ್ತೀನಿ. ಇದು ಪೂಜೆಯ ಪ್ರತಿಜ್ಞೆ ಇದೆ. सुनना है आपको? ये पूजा की प्रतिज्ञा है. इसका अर्थ क्या है कि पूजा से जो भी पुण्य मिला वो इसी पूजा के हवन में डाल देता हूं मैं. ಇದು ಪುಣ್ಯದ पूजेಯ प्रारंभ ಇದೆ. ऐसे पूजा शुरू होती है. माने क्या? इसका अर्थ क्या हुआ कि पुण्यम कुरुष्व. ಇದರ ಅರ್ಥ ಪುಣ್ಯ ಸಂಗ್ರಹ ಮಾಡುವಂತಲ್ಲ. ನಮಗೇನು ಅನಿಸ್ತಿದೆ? ಯಾವಾಗ ಪುಣ್ಯ ಮಾಡುವಂತ ಉಪದೇಶ ಕೊಡ್ತಾರೆ ಯಾರಾದ್ರೂ, ನಮ್ಗೇನು ಅನ್ಸುತ್ತೆ? ಪುಣ್ಯ ಸಂಗ್ರಹ ಮಾಡು. ಇದರ್ಥ ಇಲ್ಲ ಇಲ್ಲಿ. पुण्यम कुरुष्व का अर्थ होता है पुण्यवान बनो. ಪುಣ್ಯವಂತ ಆಗೋದಂದ್ರೆ ಹೇಗೆ तो ಹೇಳ್ತಿದ್ದಾರೆ, ನೌಪದ್ರ. ಇಲ್ಲಿ ಹೇಳಿದ್ರಲ್ಲ ನೌಪದ್ರವೋಪಿ, ಅನೇಕ ಉಪದ್ರವಗಳಾಗ್ತಾ ಇದ್ರು. कैसे उपद्रव? जिसको कभी देखा भी नहीं ऐसे उपद्रव. ಅಂತಹ ಉಪಸರ್ಗ ಉಪದ್ರವ ದುಃಖಗಳ ಬಂದ್ರು ಏನ್ ಹೇಳ್ತಾರೆ? ಪ್ರಭವೇಚ್ಛ ಭೂತ್ಯೈ. ಅಂತಹ ಉಪದ್ರವಗಳೆಲ್ಲ ಅವನಿಗೆ ವೈಭವ ಆಗುತ್ತೆ. देखो ವ್ಯತ್ಯಾಸ ಎಷ್ಟಿದೆ. ಪುಣ್ಯವಂತ ಜೀವಕ್ಕೆ ಕಷ್ಟ ಬರೋದಿಲ್ಲ ಅಂತ ಹೇಳ್ತಿಲ್ಲ ಆಚಾರ್ಯರು. पूर्वकृत पुण्य पाप का उदय तो किसी को भी आ सकता है. 63 शाला का पुरुष को भी आ सकता है. तो तुम क्या चीज हो? पुण्य पापದ ಉದಯ ಅಂತೂ ಯಾರಿಗಾದ್ರೂ ಬರುತ್ತೆ. तो ಕಷ್ಟ ಸುಖ ಯಾರಿಗಾದ್ರೂ ಬರುತ್ತೆ. ನಾವು ಹೇಗೆ ಅನ್ಕೊಂಡ್ಬಿಡ್ತೀವಿ, ಸುಖ ಬಂತ ಇದ್ರೆ ಅವನು ಪುಣ್ಯವಂತ ಜೀವ, ಮತ್ತು दुखने दुख ಬರ್ತಾ ಇದ್ರೆ ये तो पापी है. ऐसा नहीं. इस तरह से तो हम लोग तीर्थंकर को भी पापी बोल देंगे. और वो पाप हृदय बंधित तो क्या करे? पापी हो गए. ಪುಣ್ಯ ಪಾಪದ ನಿರ್ಣಯ ಹಿಂಗಾಗೋದಿಲ್ಲ. ಉದಯ ಯಾರಿಗೆ ಹೇಗಾದ್ರೂ ಬರ್ಬೋದು. ಆದರೆ ಪುಣ್ಯವಂತ ಆಗುವುದರ ಅರ್ಥ ಯಾವ ಜೀವ ನಿಸ್ವಾರ್ಥವಾಗಿ ಪಂಚ ಪದಗಳಲ್ಲಿ ಸ್ಥಿತ ಇದ್ದಾನೆ, ನಿಸ್ವಾರ್ಥವಾಗಿ ಅರ್ಹಂತ ಸಿದ್ಧರ ಗುಣಗಳಲ್ಲಿ ಪ್ರಾಪ್ತಿ ಮಾಡಿಕೊಳ್ಳುವ ಭಾವ ಯಾವ ಜೀವಕ್ಕಿದೆ, ತನ್ನ ಸ್ವಭಾವದಲ್ಲಿ ಇರುವ ಅಭಿಲಾಷೆ ಯಾವ ಜೀವಕ್ಕಿದೆ, ಅಂತಹ ನಿಸ್ವಾರ್ಥವಾದ ಕರ್ಮ ಪುಣ್ಯ ಅನ್ಸ್ಕೊಳ್ಳುತ್ತೆ. ಫಿರ್ ಯಾವ ಕರ್ಮ ಅಂತ ಹೇಳೋದಿಲ್ಲ ಆಚಾರ್ಯರು. आप कुछ भी करो, कोई भी कर्म करो, उसके पीछे भोगों की या और कोई इच्छा नहीं होनी चाहिए. ಆಸೆ ಇಲ್ಲದೆ ಕುಕರ್ಮ ಅಂತೂ ಮಾಡಕ್ ಸಾಧ್ಯನೇ ಇಲ್ಲ ಜೀವ. तो ಪುಣ್ಯದ ತುಂಬಾ ಸರಳ ಪರಿಭಾಷೆ ಏನಿದೆ, ನಿಸ್ವಾರ್ಥ ಕರ್ಮ, ಅದು ಪುಣ್ಯ ಇದೆ. ಯಾವ ಜೀವ ನಿಸ್ವಾರ್ಥ ಕರ್ಮವನ್ನ ಮಾಡ್ತಾನೆ
ಅವನಿಗೆ ಬರುವಂತಹ ಉಪಸರ್ಗ ದುಃಖಗಳೆಲ್ಲ ವೈಭವ ಆಗುತ್ತೆ. ಯಾಕಂದ್ರೆ ಅವನು ನಿಸ್ವಾರ್ಥ ಕರ್ಮದಲ್ಲಿದ್ದಾನೆ. ಹಾಗಾಗಿ ಆ ವೈಭವಗಳೆಲ್ಲ ಅವನ ಮುಂದೆ ನತಮಸ್ತಕ ಆಗ್ಬಿಡುತ್ತೆ. ಅದು ಧರ್ಮ ಸಾಧನೆಗೆ ಮತ್ತಷ್ಟು ಉಪಯೋಗವನ್ನು ಮಾಡುತ್ತೆ. ಜ್ಞಾನಿ ಜೀವಕ್ಕೆ ಪಾಪದುದಯ ಬಂದ್ರೆ ಅದು ಅವನ ಧರ್ಮ ಸಾಧನೆಗೆ ಕಾರಣ ಆಗುತ್ತೆ. ಜ್ಞಾನಿ ಜೀವಿಗೆ ಪಾಪದುದಯ ಬಂದ್ರೆ ಆ ಪಾಪದ ಉದಯ ಧರ್ಮ ಸಾಧನೆಗೆ ಕಾರಣ ಆಗುತ್ತೆ. ಭೋಗಿ ಜೀವಕ್ಕೆ ಪಾಪದುದಯ ಬಂದ್ರೆ ಮತ್ತಷ್ಟು ಪಾಪಕ್ಕೆ ಕಾರಣ ಆಗುತ್ತೆ. समझ में आ रहे आचार्य ಏನ್ ಹೇಳ್ತಿದ್ದಾರೆ ಶ್ಲೋಕದಲ್ಲಿ? जो जो ज्ञानी जीव के लिए पाप का उदय होता है वो सब धर्म साधना के लिए निमित्त बनता है. अब ಪೂರ್ತಿ ಮಹಾಪುರಾಣ ಎಷ್ಟು ಪುರಾಣಗಳಿದೆ, ಎಲ್ಲ ಕಥೆಗಳನ್ನು ತೆಗೆದು ಓದಿದ್ರೆ ಹೆಚ್ಚೆಚ್ಚು ಕಥೆಗಳು ಯಾವ್ದು ಸಿಗುತ್ತೆ ನಮಗೆ? ಕಿ ಜ್ಞಾನಿಯ ಜೀವನದಲ್ಲಿ ಪಾಪದುದಯ ಬಂದಿತ್ತು, ಆದ್ರೆ ಅದೆಲ್ಲ ಯಾವುದವರಿಗೆ ವ್ಯತ್ಯಾಸ ಮಾಡಲಿಲ್ಲ. ಇದರ ಅರ್ಥ ಏನು? ಹೇಳ್ತಿದಾರಲ್ಲ, ನೂಪದ್ರವೋಪಿ ಅಭಿಭವತಿ, ಎಂದೂ ಕಾಣದಿರುವಂತಹ ದುಃಖ ಬಂದ್ರು ಅದು ವೈಭವ ಆಗುತ್ತೆ. ಅಚ್ಚ ಮತ್ತೆ ಪ್ರಶ್ನೆ ಬರುತ್ತೆ, ವೈಭವ ಆಗುತ್ತೆ ಅಂದ್ರೆ ಏನಾಗುತ್ತೆ? दुख सारा वैभव बन जाएगा, इसका अर्थ क्या? ನಮಗೇನು ಅನ್ಸುತ್ತೆ, ಅಚ್ಚ ದುಃಖ ಎಲ್ಲ ಸಂಪತ್ತಿ ಆಗ್ಬಿಟ್ಟು ಪರಿಗ್ರಹ ಬಂದ್ಬಿಡುತ್ತೆ. ऐसा अर्थ नहीं. ಪಾಪದ ದುಃಖದ ಉದಯ ಬಂದಾಗ ಅದು ವೈಭವವಾಗಿ ಪರಿಣಮಿಸುತ್ತೆ. ಇದರ ಅರ್ಥ ಅದು ಆ ದುಃಖ ದುಃಖವಾಗಿ ಆ ಜೀವಕ್ಕೆ ಪರಿಣಮಿಸೋದಿಲ್ಲ. ಆ ಪಾಪದ ಉದಯ ಅವನಿಗೆ ದುಃಖ ಕೊಡೋದಿಲ್ಲ. ಮರಳಿ ಆ ಪಾಪದ ಉದಯ ಅವನ ಆತ್ಮಿಕ ಸುಖಕ್ಕೆ ಕಾರಣ ಆಗುತ್ತೆ, ಅವನ ಆತ್ಮಿಕ ಅಭಿವೃದ್ಧಿಗೆ ಕಾರಣ ಆಗುತ್ತೆ, ಅವನ ಆಂತರಿಕ ಬೆಳವಣಿಗೆಗೆ, ತನ್ನ ಆತ್ಮ ಉದ್ಧಾರಕ್ಕೆ ಕಾರಣ ಆಗುತ್ತೆ. ಬರ್ತಾ ಇರೋದೇನು? ಪಾಪದ ಉದಯ, ದುಃಖ. ಆಗ್ತಾ ಇರೋದೇನು? ಸುಖ. ಆದರೆ ಪಂಚೇಂದ್ರಿಯ ಸುಖ ಅಲ್ಲ, ಸಾಂಸಾರಿಕ ಸುಖ ಅಲ್ಲ, ದೈಹಿಕ ಸುಖ ಅಲ್ಲ. ನಮಗೆ ಮಾತ್ರ ದೈಹಿಕ ಸುಖ ಪರಿಚಯ ಇರೋದ್ರಿಂದ ನಮ್ಗೇನನ್ಸುತ್ತೆ, ಪಾಪದುದಯ ಬಂದ್ರೆ ಅಬ್ ತೋ ಗಯೆ. ಲೇಕಿನ್ ಜ್ಞಾನಿ ಜೀವಿಯ ಜೀವನದಲ್ಲಿ ಹಿಂಗಾಗೋದಿಲ್ಲ. ಅದೆಲ್ಲ ಪಾಪದುದಯ ಆತ್ಮಿಕ ಅಭಿವೃದ್ಧಿಗೆ ಕಾರಣ ಆಗುತ್ತೆ. ಯಾರ್ಯಾರಿಗೆ ಇದು ಪ್ರಶ್ನೆ ಇದೆಯಲ್ಲ, ಆಗಾಗ ಪ್ರಶ್ನೆಗಳು ಬರ್ತಾ ಇರುತ್ತೆ. ಅಥವಾ ನಾವು ಎಕ್ಸ್ಕ್ಯೂಸ್ ಕೊಡ್ತಾ ಇರ್ತೀವಿ, ಏನ್ ಮಾಡೋದು, ಜೀವನದಲ್ಲಿ ಇಂಥ ಕಷ್ಟ ಇದೆ, ಧರ್ಮ ಮಾಡಕ್ ಆಗ್ತಾ ಇಲ್ಲ, ಏನ್ ಮಾಡೋದು, ಇಂತಿಂತ ಕಡೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಧರ್ಮ ಮಾಡಕ್ ಆಗ್ತಿಲ್ಲ, ಏನ್ ಮಾಡೋದು, ದೇಹದಲ್ಲಿ ಇಂತಿಷ್ಟು ಸಮಸ್ಯೆ ಇದೆ, ಧರ್ಮ ಮಾಡಕ್ ಆಗ್ತಿಲ್ಲ. ನಾವು ಇದೆಲ್ಲ ಪಾಪದ ಉದಯವನ್ನ ನೆಪ ಮಾಡ್ಕೊಂಡ್ಬಿಡ್ತೀವಿ. ಧರ್ಮ ಮಾಡದೇ ಇರೋದಕ್ಕೆ ಅಸ್ತ್ರ ಮಾಡ್ಕೊಂಡ್ಬಿಡ್ತೀವಿ ಪಾಪದ ಉದಯವನ್ನ. ಜ್ಞಾನಿ ಇದೇ ಪಾಪದ ಉದಯವನ್ನ ಧರ್ಮ ಮಾಡ್ಲಿಕ್ಕೆ ಅಸ್ತ್ರ ಮಾಡ್ಕೋತಾ ಇದ್ದಾರೆ. ವ್ಯತ್ಯಾಸ ಇದೆಯಲ್ಲ. ಯಾವ ಪಾಪದ ಉದಯವನ್ನ ಧರ್ಮ ಮಾಡದೇ ಇರೋದಕ್ಕೆ ನೆಪ ಮಾಡ್ಕೋತಾ ಇದೀವಿ ನಾವು, ಅದನ್ನೇ ಅವರು ಧರ್ಮ ಮಾಡ್ಲಿಕ್ಕೆ ನಿಮಿತ್ತ ಮಾಡ್ಕೋತಾ ಇದ್ದಾರೆ. ವಹಿ ಪಾಪ ಕಾ ಉದಯ, ಬೋಲ್, वही पाप का उदय. घर में झगड़ा हो गया, तो राम लक्ष्मण सीता ने क्या किया? ಏನ್ ಮಾಡಿದ್ರು? ಅದನ್ನೇ ಧರ್ಮಕ್ಕೋಸ್ಕರ ಬಳಸ್ಕೊಂಡ್ರು. इतना ही, और क्या है बोलो? कुछ विपत्ति आई तो क्या करना?
बोले उस विपत्ति को धर्म का साधन बनाओ. ಯಾವ್ದಾದ್ರು ಘೋರ ಪಾಪದ ಉದಯ ಬಂತು, ಏನ್ ಮಾಡೋದು? बोले ಅದನ್ನ ಧರ್ಮಕ್ಕೆ ನಿಮಿತ್ತ ಮಾಡ್ಕೋ. ಹೋಗ್ತಾ ಇದ್ದಕ್ಕಿದ್ದಂಗೆ ಅಪಘಾತ ಆಯ್ತು, ಅದನ್ನೇನಕ್ಕೆ ಬಳಸ್ಕೊಳ್ಳೋದು? उस पाप के उदय को धर्म का साधन बनाओ. गलत आदमी की संगति हो गई, बोलो ವ್ಯಕ್ತಿ ಸರಿ ಇಲ್ಲ, ಆದ್ರೆ ಸಂಬಂಧ ಆಗೋಯ್ತು, क्या करना? बोलो ಧರ್ಮಕ್ಕಾಗಿ ನಿಮಿತ್ತ ಮಾಡ್ಕೋ. ಅರ್ಥ ಆಗ್ತಿದೆ? ಒಳ್ಳೆ ವ್ಯಾಪಾರ ಇಲ್ಲ, ಏನ್ ಮಾಡೋದನ್ನ? बोले ಧರ್ಮಕ್ಕಾಗಿ ಸಾಧನ ಮಾಡ್ಕೋ, ನಿಮಿತ್ತ ಮಾಡ್ಕೋ. ಅರ್ಥ ಆಗ್ತಿದೆಯಲ್ಲ? ಎಷ್ಟೆಲ್ಲ ಪ್ರಕಾರದ ಪಾಪದ ಉದಯ ಇದೆ, ಅದೆಲ್ಲ ಧರ್ಮಕ್ಕೆ ನಿಮಿತ್ತ ಆಗಬಹುದಿದೆ. ಅದಕ್ಕೆ ತಿಳಿಸ್ತಾ ಇದಾರಲ್ಲ, ಗೊತ್ತಿಲ್ಲ ಅಂದ್ರೆ ಅಭಿ ಆತ್ಮಾನುಶಾಸನದ ಸ್ವಾಧ್ಯಾಯ ಅದಕ್ಕೆ ನಡೀತಿದೆ. अब ಪುರುಷಾರ್ಥ ಮಾತ್ರ ಎಷ್ಟಿದೆ, ಇದನ್ನ ಪ್ರತಿದಿನ ನೆನಪಲ್ಲಿ ಇಡೋದಿದೆ. ಎಷ್ಟೆಷ್ಟು ಪಾಪದ ಉದಯ ಇದೆ, ಅದ್ಯಾವುದು ದುಃಖಕ್ಕೋಸ್ಕರ ಬಂದಿಲ್ಲ, ಅದೆಲ್ಲ ಪಾಪದ ಉದಯ ನನ್ನ ಮತ್ತಷ್ಟು ಅಭಿವೃದ್ಧಿಗೋಸ್ಕರ ಬಂದಿದೆ, ಆತ್ಮ ಶುದ್ಧಿಗೋಸ್ಕರ ಬಂದಿದೆ, ಆತ್ಮನ ಸನ್ನಿಕಟ ಇರ್ಲಿಕ್ಕೋಸ್ಕರ ಬಂದಿದೆ. ಮಹಾಪುರುಷರ ಜೀವನದಲ್ಲೂ ಕೂಡ ಇನ್ನೂ ಮಹಾವೃತಗಳು ಬರ್ತಿಲ್ಲ. ಇದಕ್ಕೆ ಕಾರಣ ಪುಣ್ಯದ ಉದಯ ಇದೆ, ಪಾಪದ ಉದಯ ಅಲ್ಲ. चक्रवर्ती अभी दीक्षा नहीं ले पा रहे क्योंकि अभी 6 खंड जीतना है. तो 6 ಖಂಡನ ಜಯಿಸೋದು ಪಾಪದ ಉದಯ ಅಲ್ಲ, ಪುಣ್ಯದ ಉದಯ ಇದೆ. ಪಾಪದ ಉದಯ ತುಂಬಾ ಸ್ಪಷ್ಟವಾಗಿ ಧರ್ಮ ಮಾಡಲಿಕ್ಕೆ ನಿಮಿತ್ತ ಆಗಬಹುದಿದೆ. ಪುಣ್ಯದ ಉದಯದಲ್ಲಿ ಜೀವ ತನ್ನನ್ನ ತಾನೇ ಮರೆತು ಬಿಡ್ತಾನೆ. इसको कुछ होश नहीं रहता पुण्य के उदय में. ಜಿಗಿದಾಡ್ತಾ ಇರ್ತಾನೆ, ಡ್ಯಾನ್ಸ್ ಮಾಡ್ತಾ ಇರ್ತಾನೆ, ಅವಾಗ ಯಾವ್ದು ನೆನಪು ಬರೋದಿಲ್ಲ ಇವನಿಗೆ. ಸಮಯ तो ನೆನಪೇ ಬರಲಿಲ್ಲ ಅಂದ್ರೆ ಧರ್ಮ ಹೇಗ್ ಮಾಡ್ತಾನೆ? ಆಚಾರ್ಯರು ಒಂದು ಉಪಾಯ ಕೊಡ್ತಾ ಇದ್ದಾರೆ, ಕಿ ನಿನಗೆ ಸತತವಾದಂತೂ ಪುಣ್ಯದ ಉದಯ ಬರೋದಿಲ್ಲ, ಆಗಾಗ ಪಾಪದ ಉದಯ ಬರುತ್ತೆ. ಪಾಪದ ಉದಯ ಬಂದಾಗ ಆದ್ರೂ ಎಚ್ಚೆತ್ಕೋ. मेरी बात, जब पाप का उदय आए तब तो जाग जाओ. पुण्य के उदय में तो होश खो के बैठे हो, ಅವಾಗಂತೂ ಪ್ರಜ್ಞೆ ತಪ್ಪಿದೆ. ಆದ್ರೆ ಪಾಪದ ಉದಯ ಬಂದಾಗಾದ್ರೂ ಎಚ್ಚರಿಕೆ ಇದೆಯಲ್ಲ, ಆಗ ಎಚ್ಚೆತ್ಕೋ. ತುಮಾರ ದೇಹ ಸತತವಾಗಿ ಚೆನ್ನಾಗಿದೆಯೇನು, ಆಗಾಗ ಸಮಸ್ಯೆ ಕೊಡ್ತಾ ಇರುತ್ತಲ್ಲ, ಸಮಸ್ಯೆ ಕೊಟ್ಟಾಗ ಎಚ್ಚೆತ್ಕೋ. ಪುಣ್ಯದ ಉದಯದಲ್ಲಿ ಎಚ್ಚರಿಕೆ ಆಗೋದು ಕಷ್ಟ ಇದೆ, ಬಹಳ ಪುರುಷಾರ್ಥ ಬೇಕು ಪುಣ್ಯದ ಉದಯದಲ್ಲಿ ಎಚ್ಚೆತ್ಕೊಳ್ಳೋಕೆ. ಆದ್ರೆ ಪಾಪದ ಉದಯದಲ್ಲಿ ಎಚ್ಚೆತ್ಕೊಳ್ಳೋದು ಸ್ವಲ್ಪ ಸುಲಭ ಇದೆ. ಅದಕ್ಕೆ ಆಚಾರ್ಯ ಹೇಳ್ತಿದ್ದಾರೆ, ಜ್ಞಾನಿಗೆ ಎಲ್ಲ ಪಾಪದ ಉದಯ ವೈಭವ ಆಗುತ್ತೆ. ಈಗ ನಾವು ಜ್ಞಾನಿಗಳಾಗಬೇಕಾದ್ರೆ ಆ ಎಲ್ಲ ಪಾಪದ ಉದಯವನ್ನ ವೈಭವ ಮಾಡ್ಕೋಬೇಕಿದೆ. ಅಚ್ಚಾ, ವೈಭವ ಹೆಂಗಾಗುತ್ತೆ? ಈಗ ಪುಣ್ಯಂ ಕುರುಶ್ವ, ಪುಣ್ಯ ಮಾಡಿದ್ರೆ ಅದು ವೈಭವ ಆಗುತ್ತೆ. ಅಚ್ಚಾ, ಪುಣ್ಯ ಹೆಂಗ್ ಮಾಡೋದು? ಪುಣ್ಯ ಮಾಡ್ಲಿಕ್ಕೆ ಮೊದಲನೇ ಕಂಡೀಷನ್ ಇದೆ, ಎಲ್ಲ ಭೋಗಾಭಿಲಾಷೆಗಳನ್ನ ಬಿಟ್ಟುಬಿಡು. ಬಡಿ ಮುಸೀಬತ್ ಹೋಗಿ ಎಲ್ಲ ಆಸೆ ಬಿಟ್ಟ ಮೇಲೆ ಪುಣ್ಯ ಯಾಕೆ ಮಾಡೋದು ಅನ್ಸುತ್ತೆ ನನಗೆ. ಅರ್ಥ ಆಗ್ತಿದೆ? ಯಾಕಂದ್ರೆ ನಮಗೆ ಪುಣ್ಯದ ಪರಿಭಾಷೆನೇ ಗೊತ್ತಿಲ್ಲ. ಪುಣ್ಯ ನಾವು ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದೀವಿ.
ಪುಣ್ಯ ಭೋಗವನ್ನ ಕೊಡುವಂತಹ ಒಂದು ಸಾಧನ ಅನ್ನಿಸ್ತಾ ಇದೆ ನಮಗೆ. ಪುಣ್ಯ ಭೋಗಗಳನ್ನ ಕೊಡುವ ಸಾಧನ ಅನ್ನಿಸ್ತಾ ಇದೆ. ಭೋಗಗಳನ್ನ ಕೊಡುವ ಸಾಧನ ಅಲ್ಲ, ಅದು ದುಃಖವನ್ನ ತಡೆಯುವಂತಹ ರಕ್ಷಾ ಕವಚ ಇದೆ. ಅದು वो कवच है, वो ढाल है. वो किसके लिए? दुख को सहने के लिए. तो सहना माने सहना नहीं, जैसे कमल खिलता है. ಯಾವ ರೀತಿ ಸೂರ್ಯನ ಶಾಖದಲ್ಲಿ ಎಲ್ಲ ಹೂಗಳು ಬಾಡಿ ಹೋದ್ರೂ ಕಮಲ ಮಾತ್ರ ಅರಳುತ್ತೆ. ಹಾಗೆ ಪಾಪದ ಉದಯದಲ್ಲಿ ಪ್ರಪಂಚದ ಎಲ್ಲ ಪ್ರಾಣಿಗಳು ಕುಗ್ಗಿ ಹೋಗ್ತಾ ಇದ್ರೆ, ದುಃಖವನ್ನು ಅನುಭವಿಸ್ತಾ ಇದ್ರೆ, ಜ್ಞಾನಿ ಸಮ್ಯಕ್ ದೃಷ್ಟಿ ಅದನ್ನ ವೈಭವವಾಗಿಸ್ಕೋತಾನೆ. ಅದರಲ್ಲಿ ಅವನ ಆತ್ಮ ಪರಿಷ್ಕಾರ ಆಗುತ್ತೆ, ಅದರಲ್ಲಿ ಅವನ ಆತ್ಮೋದ್ಧಾರ ಆಗುತ್ತೆ. ಆ ದೃಷ್ಟಿಯಿಂದ ಪುಣ್ಯವನ್ನ ಮಾಡೋದಿದೆ. ಆ ನಿಸ್ವಾರ್ಥ ಕರ್ಮ ಯಾರ ಜೀವನದಲ್ಲಿದೆ ಅವನಿಗೆ ಯಾವ ಕಷ್ಟಗಳು ಏನು ಮಾಡಕ್ಕಾಗೋದಿಲ್ಲ. वो स्वतंत्र है. चाहे निंदा करो या प्रशंसा, स्वतंत्र है, कुछ बाधा नहीं उसको. ಪಾಪ ದುದಿಯ ಬಂದ್ರೆ ಅವನಿಗೇನು ಸಮಸ್ಯೆ ಇಲ್ಲ. ಯಾವ ವ್ಯಕ್ತಿಗೆ ಧರ್ಮ ಅರ್ಥ ಆಗಿಲ್ಲ ಅವನು 24 ಗಂಟೆ ಏನ್ ಬೇಡ್ತಾ ಇದ್ದಾನೆ? ಅಪ್ಪಿ ತಪ್ಪಿ ಪಾಪದ ಉದಯ ಬಂದ್ಬಿಡಬಾರ್ದು. दिन भर हम यही तो सोचते रहते हैं कि ಎಲ್ಲಿ ಯಾವ ಪಾಪದ ಉದಯ ಬಂದ್ಬಿಡುತ್ತೆ. भाई किया होगा तो आएगा, रुकेगा तो नहीं. ಖಂಡಿತವಾಗ್ಲೂ ಉದಯಕ್ಕಂತೂ ಬರುತ್ತೆ. अब ಆಚಾರ್ಯರು ಉದಯಕ್ಕೆ ಬಂದಾಗ ಕೇಳ್ತಾ ಇದ್ದಾರೆ, ನಿನ್ನ ಹತ್ರ ಕವಚ ಇದೆಯೋ ಇಲ್ವೋ? ಕವಚ ಇದ್ರೆ ಬಚಾವಾಗ್ತೀಯ, ಇಲ್ಲ ಅಂದ್ರೆ ಪ್ರಹಾರ ನೇರವಾಗಿ ಘಾತ ಮಾಡುತ್ತೆ ನಿನ್ನ. ಒಂದೊಂದು ಪಾಪದ ಉದಯದಲ್ಲಿ ಇವನ ಮರಣ ಆಗ್ತಾ ಇತ್ತೆ. ಈ ಕಡೆ ಪಾಪದ ಉದಯ, ಈ ಕಡೆ ಇವನ ಮರಣ. ಮತ್ತೆ 2 ನಿಮಿಷಕ್ಕೆ ಜೀವಂತ ಆಗುತ್ತಾನೆ, ಮತ್ತೊಂದು ಪಾಪದ ಉದಯ ಬರುತ್ತೆ, ಮತ್ತೆ ಮರಣ ಆಗುತ್ತೆ ಅವನು. ಅರ್ಥ ಆಗ್ತಿದೆ? ಪಾಪದ ಉದಯ ಸತತವಾಗಿ ಇವನನ್ನ ಹತ್ಯೆ ಮಾಡ್ತಾ ಇರುತ್ತೆ. ಆದ್ರೆ ಜ್ಞಾನಿ ಹತ್ರ ಕವಚ ಇದೆ, ಅವನು ಸುರಕ್ಷಿತ. ಅದೇ ವಿಷಯ ಅರ್ಥ ಆಗ್ಲಿಲ್ಲ ಶಿಷ್ಯನಿಗೆ. ಶಿಷ್ಯ ಪುನಃ ಪ್ರಶ್ನೆ ಕೇಳುತ್ತಾನೆ, ಕಿ ಪುಣ್ಯ ಮಾಡು ಅಂತ ಹೇಳ್ತಾ ಇದ್ರೆ ಇದರಿಂದ ವೈಭವ ಪ್ರಾಪ್ತಿ ಆಗುತ್ತೆ. ಹಾಗಾದ್ರೆ ಸತತವಾಗಿ ಈ ಪುಣ್ಯವನ್ನ ಮಾಡ್ತಾ ಇದ್ರೆ ಇದು ನನ್ನ ಕೈಯಲ್ಲಿ ಇದೆಯೇನು? ಯಾಕಂದ್ರೆ ನೀವು ಹೇಳ್ತಿದ್ದೀರಿ ಎಲ್ಲ ಭಾಗ್ಯದ ಆಧಾರದಲ್ಲಿದೆ. ಆ ಪ್ರಶ್ನೆಗೆ ಮುಂದಿನ ಶ್ಲೋಕದಲ್ಲಿ ಉತ್ತರ ಕೊಡೋರಿದ್ದಾರೆ. ಶ್ಲೋಕ 32. ನೇತ್ರಾಯತ್ರ ಬೃಹಸ್ಪತಿ ಪ್ರಹರಣಂ ನೇತಾಯತ್ರ ಬೃಹಸ್ಪತಿ ಪ್ರಹರಣಂ ವಜ್ರಂ ಸುರಾ ಸೈನಿಕ ಸ್ವರ್ಗೋ ದುರ್ಗಮನುಗ್ರಹ ಖಲು ಹರೈ ರೈರಾವಣೋ ವಾರಣಃ ಇತ್ಯಾಶ್ಚರ್ಯ ಬಲಾನ್ವಿತೋಪಿ ಬಲಿಭಿಃ ಭಗ್ನಃ ಪರೈ ಸಂಗರೇ ತದ್ವ್ಯಕ್ತಂ ನನು ದೈವಮೇವ ಶರಣಂ
ತದ್ವ್ಯಕ್ತಂ ನನು ದೈವಮೇವ ಶರಣಂ ಧಿಗ್ ದಿಗ್ವೃಥಾ ಪೌರುಷಂ ಧಿಗ್ ದಿಗ್ವೃಥಾ ಪೌರುಷಂ. ಪೌರುಷಂ ಪುರುಷಾರ್ಥ ಹೇಳ್ತಿದ್ದಾರೆ. ಧಿಕ್ ಧಿಕ್ ಧಿಕ್ಕಾರ ಧಿಕ್ಕಾರ ಯಾವುದಕ್ಕೆ? ವೃಥಾ ಪೌರುಷಂ ವ್ಯರ್ಥವಾದ ಪುರುಷಾರ್ಥಕ್ಕೆ ಧಿಕ್ಕಾರ ಆಗ್ತಾ ಇದ್ದಾರೆ. ಬೋಲೋ, ಆಚಾರ್ಯರು ಧಿಕ್ಕಾರ ಆಗ್ತಾ ಇದ್ದಾರೆ. ಯಾರಿಗೆ? ಪುರುಷಾರ್ಥಕ್ಕೆ. ಆದ್ರೆ ಎಂತ ಪುರುಷಾರ್ಥ? ವೃಥಾ ವ್ಯರ್ಥವಾದ ಪುರುಷಾರ್ಥ. ವ್ಯರ್ಥವಾದ ಪುರುಷಾರ್ಥ ಯಾವುದು ಹೇಳ್ತಾರೆ? ತತ್ ವ್ಯಕ್ತಂ ನನು ದೈವಮೇವ ಶರಣಂ. ಕಿ ನನಗೆ ದೈವ ಒಂದೇ ಆಶ್ರಯ ಇದೆ. ದೈವ ಅಂದ್ರೆ ದೈವ ಮನೆ ಭಾಗ್ಯ ಏನು? ಭಾಗ್ಯ ಒಂದೇ ಆಶ್ರಯ ಇದೆ. ಒಲೆ ಅದ್ ಹೆಂಗಾಗ್ತಾ ಇದೆ ತಿಳಿದ್ರು? ಯತ್ರ ಎಲ್ಲಿ ಬೃಹಸ್ಪತಿ ನೇತಾ ಪ್ರಹರಣಂ ವಜ್ರಂ ಸುರಾ. ಎಲ್ಲಿ ಬೃಹಸ್ಪತಿ, ಬೃಹಸ್ಪತಿ ಅಂದ್ರೆ ಮಂತ್ರಿ, ಪ್ರಹರಣಂ ಶಸ್ತ್ರ, ವಜ್ರಂ ವಜ್ರಾಯುಧ, ಸುರಾಹ ದೇವತೆಗಳು. ಸೈನಿಕರು ದೇವತೆಗಳಿದ್ದಾರೆ. ಸೈನಿಕರೇ ದೇವತೆಗಳೇ ಸೈನಿಕರಾಗಿದ್ದಾರೆ. ಆಮೇಲೆ ಸ್ವರ್ಗ ದುರ್ಗಂ. ದುರ್ಗ ಅಂದ್ರೆ ಕೋಟೆ. ಕೋಟೆನೇ ಸ್ವರ್ಗ ಇದೆ. ಆಮೇಲೆ ಹರೇ ಅನುಗ್ರಹ. ಹರೇ ಅನುಗ್ರಹ ಹರಿಯ ಕೃಪೆ ಅಥವಾ ಅನುಗ್ರಹ ಇದೆ. ಐರಾವಣು ಐರಾವತ ಹತಿ. ವಾರಣ ಅಂದ್ರೆ ಹಾತಿ, ಆನೆ. ಐರಾವಣೇ ಇತಿ ಈ ಎಲ್ಲ ಇದ್ರೂ ಆಶ್ಚರ್ಯಂ ಇತಿ ಆಶ್ಚರ್ಯ ಬಲಾನ್ವಿತ. ಇಷ್ಟೆಲ್ಲ ಆಶ್ಚರ್ಯವಾದ ಬಲಗಳಿದ್ರೂ ಅಪಿಭಿ ಬಲಿಭದ್. ಬಲಿಭದ್ ಅಂದ್ರೆ ಇಂದ್ರ ಏನ್ ಮಾಡ್ತಾನೆ? ಸಂಗರೇ. ಸಂಗರೇ ಸಂಗ್ರಾಮ, ಯುದ್ಧ. ಯುದ್ಧದಲ್ಲಿ ಪರೈಹಿ ಶತ್ರುಗಳಿಂದ ಭಗ್ನ ನಷ್ಟ ಆಗ್ಬಿಡ್ತಾನೆ. ತದ್ ವ್ಯಕ್ತಂ ಇದರಿಂದ ಸ್ಪಷ್ಟ ಇದೆ. ಇದರಿಂದ ಗೊತ್ತಾಗುತ್ತೆ. ಏನ್ ಗೊತ್ತಾಗುತ್ತೆ? ದೈವಮೇವ ಶರಣಂ. ಭಾಗ್ಯ ಒಂದೇ ಶರಣ ಇದೆ. ಹಿಂದೂ ಪರಂಪರೆಯಲ್ಲಿ ಕೆಲವೊಂದು ಕಥೆಗಳಿದೆಯಲ್ಲ, ಅದರ ಆಧಾರವಾಗಿ ಆಚಾರ್ಯರು ಹೇಳುತ್ತಾರೆ ಇಂದ್ರನ ಹತ್ರ ಎಲ್ಲ ಇದೆ. ಅಪ್ ಸಮಜು ಇಂದ್ರ ಅಲ್ಲದಿದ್ರೆ ಒಬ್ಬ ರಾಜ. ರಾಜನ ಹತ್ರ ಎಲ್ಲ ಇದೆ. ರಾಜನು ಅರ್ಥ ಆಗ್ಲಿಲ್ಲ ಅಂದ್ರೆ ಪ್ರಧಾನ ಮಂತ್ರಿ. ಪ್ರಧಾನ ಮಂತ್ರಿ ಹತ್ರ ಎಲ್ಲ ಇದೆ. ಕ್ಯಾಬಿನೆಟ್ ಇದೆ, ಮಿಲಿಟರಿ ಇದೆ, ಪೊಲೀಸ್ ಫೋರ್ಸ್ ಇದೆ, ಅಧಿಕಾರ ಇದೆ, ಸಂಪತ್ತಿ ಇದೆ, ರಿಸರ್ವ್ ಬ್ಯಾಂಕ್ ಇದೆ, ಏನ ಸಬ್ ಕುಚ್. ಆದ್ರೂ ಏನ್ ಹೇಳ್ತಿದ್ದಾರೆ? ಕಿ ಬಲಿಭತ್ ಆಶ್ಚರ್ಯಂ. ಕಿ ಇಷ್ಟೆಲ್ಲ ಆಶ್ಚರ್ಯಕಾರಿ ಬಲಗಳಿದ್ರೂ ಕೂಡ ಸಂಗ್ರಾಮ ಯುದ್ಧದಲ್ಲಿ ಎಲೆಕ್ಷನ್ ಅಲ್ಲಿ ಸೋತ್ ಬಿಡ್ತಾರೆ. ಇದರ ಅರ್ಥ ಏನು? ಆಚಾರ್ಯ ಹೇಳ್ತಿದ್ದಾರೆ, ನಿನ್ನ ಹತ್ರ ಎಷ್ಟೇ ಸಂಪತ್ತಿ ಇದ್ರೂ, ಎಷ್ಟೇ ಅಧಿಕಾರ ಇದ್ರೂ, ಎಂಥದ್ದೇ ಒಳ್ಳೆ ದೇಹ ಇದ್ರೂ, ಎಂಥದ್ದೇ ಒಳ್ಳೆ ಪರಿಸ್ಥಿತಿ ಇದ್ರೂ, ಕೆಲವು ಉದಯ ನಿನ್ನ ಅನುಸಾರವಾಗಿ ಇಲ್ಲದೆ ಹೋದರೆ ನಿನ್ನ ಪ್ರಕಾರವಾಗಿ ಕೆಲಸ ಆಗೋದಿಲ್ಲ. ಅರ್ಥ ಆಗ್ತಿದೆ? ಕಿತ್ನಾ ಭೀ परिग्रह का संग्रह किया हो, क्या कहते हैं, दुनिया भर का परिग्रह इकट्ठा किया हुआ है, कुछ काम नहीं आएगा, कुछ भी काम नहीं आएगा. वो हुआ था ना कौन, रेमंड वाला सिंघानिया.
तो क्या हुआ? ಜೀವನ ಪೂರ್ತಿ ಇಕ್ಕಟ್ಟ ಸಂಗ್ರಹ ಮಾಡ್ತಾನೆ ಇದ್ದಾನೆ. ಒಂದು ದಿನ ಏನಾಗೋಯ್ತು? बोलो, तुम दुनिया भर का परिग्रह इकट्ठा करो ना, एक बार ಉದಯ ಬದಲಾಯಿತು ಅಂದ್ರೆ बोले ನಿಂದೇನೂ ನಡೆಯೋದಿಲ್ಲ, ಕುछ नहीं चलेगा तुम्हारा. अच्छा, ಹಾಗಾದ್ರೆ ಇಷ್ಟು ದಿನ ಸಂಗ್ರಹ ಆಗ್ತಿತ್ತಲ್ಲ, ಅದನ್ನ ನೀನ್ ಮಾಡ್ತಾ ಇದ್ದು ಉದಯ ಮಾಡ್ತಿತ್ತು. इतना दिन जो परिग्रह का संग्रह हुआ, ये तुमने किया कि तुम्हारा उदय ने किया? बोलो, ನಮ್ಗೇನ್ ಅನ್ಸುತ್ತೆ? ನಾನ್ ಸಂಪಾದನೆ ಮಾಡಿದ್ದೀನಿ, क्या बात कर रहे हो तुम? रात दिन एक किया मैंने. अच्छा, रात दिन एक करने वाले बहुत है. जाओ रेलवे स्टेशन, रात भर ड्यूटी कर रहे हैं, तो मिल गया? क्यों नहीं मिला? ಭಾರತದಲ್ಲಿ ರಾತ್ ದಿನ ಏಕ್ करने वाले कम है. ಡಬಲ್ ಡ್ಯೂಟಿ ಮಾಡ್ತಾ ಇದ್ದಾರೆ. तो ಎಷ್ಟು ಬರ್ತಾ ಇದೆ ಪರಿಗ್ರಹ? ಆದ್ರೆ ನಮಗೇನ್ ಅನ್ನಿಸ್ತಾ ಇದೆ? ನಾನು ಸಂಪಾದನೆ ಮಾಡ್ತಾ ಇದ್ದೀನಿ, ನಾನು ಸಂಗ್ರಹ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಸಾಮಾಜಿಕ ಸಂಸ್ಕಾರಗಳು, ರಾಗದ್ವೇಷದ ಸಂಸ್ಕಾರಗಳು ಹಾಗಿದೆ. ಬಾಲ್ಯದಿಂದನೇ ನಮಗೆ ಇದೇ ತರ ಕಲಿಸ್ತಾ ಇದೀವಿ ನಾವು. ಒಬ್ಬಂದು ಎಕ್ಸಾಮ್ ಅಲ್ಲಿ ಫಸ್ಟ್ ಬಂತು, ಅವನಿಗೇನು ಅನಿಸ್ತಾ ಇದೆ? ನಾನ್ ಫಸ್ಟ್ ಬಂದಿದ್ದೀನಿ, मैंने मेहनत किया है ना. ಇನ್ನು ಎಷ್ಟೋ ಮಕ್ಕಳಿಗೆ ಸ್ಕೂಲಿಗೆ ಹೋಗೋ ಅವಕಾಶನೂ ಇಲ್ಲ. ಒಳ್ಳೆ ಸ್ಕೂಲ್ ಅಲ್ಲ, ಸ್ಕೂಲಿಗೆ ಹೋಗೋ ಅವಕಾಶನೂ ಇಲ್ಲ. ಅಜ್ಜ ನೀಟಲ್ಲಿ ಫಸ್ಟ್ ಬಂತು, ಫಸ್ಟ್ ಬಂತಲ್ಲ, ಅವನಿಗೇನು ಅನಿಸ್ತದೆ? ನಾನು ತುಂಬಾ ಪ್ರಯತ್ನ ಮಾಡಿದೆ. ಆದ್ರೆ ವಾಸ್ತವಿಕವಾಗಿ ಅನೇಕ ಸಂಯೋಗಗಳು ಸೇರಿ ಒಂದು ಕೆಲಸ ಆಗುತ್ತಿದೆ. ಎಷ್ಟು ಸಂಯೋಗಗಳಿದೆ ಇದಕ್ಕೆ? ಆ ಕುಲದಲ್ಲಿ ಜನ್ಮ ಆಗದೆ ಹೋಗಿದ್ರೆ, ಆ ಸಂಯೋಗಗಳು ಸಿಗದೆ ಹೋಗಿದ್ರೆ, बोलो होता? उस कॉलेज में ही तुम्हारा एडमिशन नहीं होता तो पढ़ पाते तुम? बोलो, ಅರ್ಥ ಆಗ್ತಿದೆ? ನಾನು ಜೈನ ಹೆಮ್ಮೆಯಿಂದ ಹೇಳ್ತೀವಲ್ಲ, ಇದರಲ್ಲಿ ನಮ್ಮ ಕೈವಾಡ ಏನಿದೆ? कुछ है तुम्हारा? ಜನ್ಮ ಮರಣ ಯಾರ ಕೈಯಲ್ಲಿದೆ? ಉದಯದ ಕೈಯಲ್ಲಿದೆ ತಾನೆ. तो ಜನ್ಮ ಮರಣ ಉದಯದ ಕೈಯಲ್ಲಿದೆ. ಹಾಗಾದ್ರೆ ಮಧ್ಯದೆಲ್ಲ ಯಾರ ಕೈಯಲ್ಲಿದೆ? ये बीच में जो चल रहा है, ये किसके हाथ में? ಇದು ಉದಯದ ಕೈಯಲ್ಲಿದೆ. ಬೋಲು, ಸತತವಾಗಿ ಒಂದೊಂದು ಸಂಯೋಗ ಉದಯ ಆಧಾರಿತ ಇದೆ. ಆದ್ರೆ ಒಂದೊಂದು ಸಂಯೋಗವನ್ನ ನೋಡಿ ಇವನಿಗೆ ಇಷ್ಟ ಅನಿಷ್ಟ ಅನಿಸ್ತಾ ಇದೆ. ಇವನಿಗೆ ಇಷ್ಟವಾದ ಸಂಯೋಗ ಆಯಿತು ಅಂದ್ರೆ ನಗಾಡ್ತಾ ಇದ್ದಾನೆ, ಅನಿಷ್ಟವಾದ ಸಂಯೋಗ ಆಯಿತು ಅಂದ್ರೆ ಅಳ್ತಾ ಇದ್ದಾನೆ. ಯಾಕಂದ್ರೆ ಇವನಿಗೆ ಏನ್ ಅನಿಸ್ತಾ ಇದೆ? ಇಷ್ಟ ಸಂಯೋಗ ನಾನ್ ತಗೊಂಡ್ಬಂದಿದ್ದೀನಿ, ಅನಿಷ್ಟ ಸಂಯೋಗ ಶತ್ರು ತಗೊಂಡ್ಬಂದಿದ್ದಾನೆ. ಲೇಕಿನ್ ಎರಡೂ ಸಂಯೋಗಗಳನ್ನ ನಿನ್ನ ಉದಯ ತಗೊಂಡ್ಬಂದಿದೆ. ಚಾಹೆ ಇಷ್ಟ ಸಂಯೋಗ ಹೋ ಯಾ ಅನಿಷ್ಟ ಸಂಯೋಗ, ಇದೆರಡೂ ಯಾರು ತಗೊಂಡ್ಬಂದಿದ್ದಾರೆ? ನನ್ನದೇ ಉದಯ, ಬೇರೆಯವ್ರು ತಗೊಂಡ್ಬಂದಿಲ್ಲ. ಹಾಗಾದ್ರೆ ನಾವು ಯಾರ ಆಶ್ರಯಕ್ಕೆ ಹೋಗ್ಬೇಕು? ಹೇಳ್ತಾರೆ ದೈವಮೇವ ಶರಣಂ. ಭಾಗ್ಯ, ಭಾಗ್ಯ ಅಂದ್ರೆ ಇಲ್ಲಿ ನಾವು ಜನರಲ್ ಅಲ್ಲಿ ಮಾತಾಡ್ತೀವಲ್ಲ, ಅದು ಭಾಗ್ಯ ಅಲ್ಲ. ಹಣೆ ಬರ, ಹಣೆ ಬರ ಅಲ್ಲ ಇದು. ಅದಕ್ಕೆ ಮತ್ತೆ ಮುಂದೆ ಉತ್ತರ ಕೊಡ್ತಾರೆ.
ಭಾಗ್ಯ ಅಂತ ಹೇಳಿದ್ರೆ ನೀನು ಯಾವ ಕರ್ಮ ಬಂಧನವನ್ನು ಮಾಡಿದೀಯ ಅದನ್ನು ಬೇರೆಯವರು ಯಾರು ಬರೆದಿಲ್ಲ. ಹಣೆ ಬರದಲ್ಲಿ ಸಮಸ್ಯೆ ಏನಿದೆ, ಇನ್ಯಾರೋ ಬರಿತಾ ಇದ್ದಾರೆ ನಿನ್ನ ಹಣೆ ಮೇಲೆ. ನೈ ಜಿನ್ವಾನಿ ಹೇಳುತ್ತೆ ನೀನೇ ಬರ್ಕೊಂಬಂದಿದೀಯ, ಬೇರೆ ಯಾರು ಬರೆಯೋರಿಲ್ಲ, ನೀನೇ ಬರ್ಕೊಂಬಂದಿದೀಯ. ನಿನಗೆ ಓದಕ್ಕೆ ಬರುತ್ತೆ. ಹಾಗಾದ್ರೆ ಈಗೇನ್ ಮಾಡು, ಮುಂದೆ ಉದಯ ಸರಿ ಹೋಗ್ಬೇಕಾದ್ರೆ ನೀನ್ ಇವಾಗ ಸರಿ ಹೋಗು. ಅರ್ಥ ಆಗ್ತಿದೆಯಲ್ಲ? ಜ್ಯೋತಿಷ್ಯನ ಹತ್ರ ಹೋಗಿ ಕೈ ತೋರಿಸಿ, ಕುಂಡಲಿ ತೋರಿಸಿ, वास्तु शांति माड़ी, बोले कुछ शांति नहीं मिलने वाली। क्यों? क्योंकि उदय किसका है बोलो? ಯಾರಿಗೆ पुण्य पापದ ಉದಯದಲ್ಲಿ ಶುದ್ಧ ಇಲ್ಲ उसको ये सब ख्याल आते हैं। पुण्य पाप पर भरोसा तो हो, ಆಮೇಲೆ ಮುಂದಿನ ಮಾತು ಧರ್ಮದ್ದು. ಪೆಹಲೆ ನನ್ನ ಪುಣ್ಯ ನನ್ನ ಪಾಪದ ಉದಯದ ಮೇಲೆ ಭರವಸೆ ಇದೆಯೇನು? ಯಾವೆಲ್ಲ ಸಂಯೋಗ ವಿಯೋಗಗಳಾಗುತ್ತಾ ಇದೆ, ಯಾವೆಲ್ಲ ಇಷ್ಟ ಅನಿಷ್ಟ ಸಂಯೋಗ ವಿಯೋಗ ಆಗುತ್ತಾ ಇದೆ, ಇದೆಲ್ಲ ನನ್ನದೇ ಪುಣ್ಯದ ಪಾಪದ ಉದಯ ಇದೆ. ಲೇಕಿನ್ ಇವನ ಭೇದ ಭಾವದ ಬುದ್ಧಿ ತುಂಬಾ ವಿಕೃತ ಇದೆ. ಪುಣ್ಯದ ಉದಯ ಬಂದಾಗ ಮಾತ್ರ ನಂದಂತಾನೆ, ಪಾಪದ ಉದಯ ಬಂದ ತಕ್ಷಣ ಸೈಡ್ಗೆ ಇಟ್ಟು ಬಿಡ್ತಾನೆ. ये क्या बात होगी? दोनों तुम्हारे बच्चे हैं, तुम्हारे ही संतान है, तुमने ही उत्पन्न किया है दोनों को, तो भेदभाव क्यों करते हो? पुण्य भी तुम्हारा, पाप भी तुम्हारा. ನಿನ್ನ ಮಕ್ಕಳಿದ್ದಾರೆ ಇಬ್ರು, तो ಒಬ್ಬನಿಗೊಂದು ಇನ್ನೊಬ್ಬನಿಗೊಂದು, ಇದು ಪಾರ್ಶಾಲಿಟಿ ಹೋಗಿ. ऐसा नहीं. ಎರಡು ನಿಂದೆ ಇದೆ ಅಂದ ಮೇಲೆ ಸಮಾನವಾಗಿ ಸ್ವೀಕಾರ ಮಾಡು. ಸ್ವೀಕಾರ ಮಾಡಿದಾಗ ಏನಾಗುತ್ತೆ? ಸುಧಾರಣೆ ಆಗುತ್ತೆ. ಮಕ್ಕಳು ಸುಧಾರಿಸ್ಬಿಡ್ತಾರೆ. ಪುಣ್ಯ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ. ಮತ್ತು ಪಾಪ ಇದ್ದವನು ಪುಣ್ಯ ಆಗಿ ಬದಲಾಗ್ಬಿಡ್ತಾನೆ. ಬೋಲು, ಇಬ್ರು ಒಂದೇ ಮಕ್ಕಳಾಗಿದ್ರು ಇಬ್ಬರ ಜೊತೆಗೆ ಒಂದೇ ರೀತಿಯ ವ್ಯವಹಾರ ಮಾಡಿದ್ರೆ ಆ ಪಾಪ ಇದ್ದಿದ್ದು ಪುಣ್ಯ ಆಗುತ್ತೆ. ಕರ್ಮದಲ್ಲಿ ಸತತವಾಗಿ ಪರಿವರ್ತನೆ ನಡೀತಾ ಇರುತ್ತೆ. ಬಂದ ಉದಯ ಸತ್ತ, ಉದಯ ಉದೀರ್ಣ, ಸಂಕ್ರಮಣ, ಅಪಕರ್ಷಣ, ಉತ್ಕರ್ಷಣ, ಇದೆಲ್ಲ ನಡೀತಾ ಇರುತ್ತೆ. ಯಾವಾಗ ಜೀವ ಪುಣ್ಯ ರೂಪ ಆಗುತ್ತಾನೆ ತಕ್ಷಣ देखो श्रेणिक महाराज क्या हुआ, ಎಷ್ಟನೇ ನರಕ ಬಂದಾಗಿತ್ತು? और देखो ಅಂತರ್ಮುಹೂರ್ತ में 6 ನರಕಗಳು ಕಡಿಮೆ ಆಗೋಯ್ತು. बोलो 6 नरकों की तो छुट्टी हो गई क्षण मात्र में. बोलो, तो ಪಾಪದ ಉದಯ ಹೇಗೆ ಪುಣ್ಯ ಆಗುತ್ತೆ ಅದು ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಪುಣ್ಯಂ ಕುರುಷ್ವ. ಆ ಪುಣ್ಯ ನಿನ್ನೆಲ್ಲ ಪಾಪಗಳನ್ನು ಕೂಡ ಪುಣ್ಯ ಮಾಡಿಬಿಡುತ್ತೆ. ಉತ್ಕರ್ಷಣ ಅಪಕರ್ಷಣ ಅಂತೂ ನಡೀತಾನೆ ಇದೆ. ಒಂದು ಆಯು ಕರ್ಮವನ್ನ ಬಿಟ್ಟು ಎಲ್ಲ ಬದಲಾಗ್ತಾ ಇರುತ್ತೆ. ಬೋಲೋ, ಏಕ ಆಯು ಕರ್ಮ छोड़ करके वो भी ಭುಜ್ಯಮಾನ ಆಯು, ಈಗ ನಡೀತಾ ಇರೋ ಆಯು ಕರ್ಮವನ್ನ ಬಿಟ್ಟು ಎಲ್ಲಾ ಕರ್ಮಗಳಲ್ಲೂ ವ್ಯತ್ಯಾಸ ನಡೀತಿರುತ್ತೆ. ಈ ಕಡೆ ನೀನು ಕರ್ಮ ಮಾಡದೆ ಆ ಕಡೆ ಬದಲಾಯಿತು. ಯಾವ ಪಾಪದ ಉದಯ ಬರ್ತಾ ಇದೆಯಲ್ಲ, ಆಗ ಜೀವ ಪುಣ್ಯ ರೂಪ ಇದ್ರೆ ಪಾಪದ ಅನುಭಾಗ ಶಕ್ತಿ ಕಡಿಮೆ ಆಗ್ಬಿಡುತ್ತೆ. ಅರ್ಥ ಆಗ್ತಿದೆ?
ಅನುಭಾಗ ಶಕ್ತಿ ಅಂದ್ರೆ ಫಲ ಕೊಡುವ ಶಕ್ತಿ. ಪಾಪದ ಸಂದರ್ಭದಲ್ಲೂ ಜೀವ ಪುಣ್ಯವಂತ ಇದ್ರೆ ಆ ಪಾಪದ ಫಲ ಅದು ಕಡಿಮೆ ಆಗುತ್ತೆ. ಇದ್ಯಾರ ಪ್ರಭಾವ? ಪುಣ್ಯದ ಪ್ರಭಾವ ಇದೆ. ಎರಡೂ ಕಡೆಯಿಂದ ನಾವು ವಿಚಾರ ಮಾಡೋದಿದೆಯಲ್ಲ. ಒಂದು ಕಡೆ ನಾವು ಏನೇನು ಪರಿಗ್ರಹಗಳ ಸಂಗ್ರಹ ಆಗಿದೆ ಅದರ ಮೇಲೆ ತುಂಬಾ ಅಹಂಕಾರ ಇದೆ. ಏನಂತ? ನಾನು ಸಂಪಾದನೆ ಮಾಡಿದ್ದೀನಿ ಅಂತ. ಆದ್ರೆ ಇದರಲ್ಲಿ ಏನೂ ಸತ್ಯ ಇಲ್ಲ. ಚರ್ಚೆ ಮಾಡಕ್ಕೇನೋ ಮಾಡ್ತಾ ಇದ್ದೀವಿ, ನಮ್ಗೆ ಎಷ್ಟು ಜನರಿಗೆ ಇದು ಸ್ವೀಕಾರ ಆಗುತ್ತೆ? श्रद्धा में बैठेगी बात कि जितना कुछ इकट्ठा किया हुआ है वो सब उदय का था, उदय का है, मेरा कुछ नहीं ಅನ್ಸುತ್ತೆ? ಶ್ರದ್ಧಾ ಇದಂತೂ ಫೌಂಡೇಶನ್ ಇದೆ. ಇದು ಶ್ರದ್ಧೆ ಇಲ್ಲಾಂದ್ರೆ ಮುಂದೆ ಹೋಗಕ್ ಆಗೋದಿಲ್ಲ. ಇದಂತೂ ಬೇಸಿಕ್ ಪುಣ್ಯ ಪಾಪದ ಶ್ರದ್ಧೆ ಇದೆ. ಎಲ್ಲ ಸಂಗ್ರಹ देखो, ನಮ್ಮದು ಜನ್ಮ ಆಗಿದೆ, ಒಂದೊಂದು ರೀತಿಯಾದ ದೇಹ ಸಿಕ್ಕಿದೆ. ಯಾರ ಕೈಯಲ್ಲಿದೆ ಇದು? ಸ್ತ್ರೀ ಪರ್ಯಾಯದಲ್ಲಿ ಜನ್ಮ ಆಯಿತು, ಯಾರ ಕೈಯಲ್ಲಿದೆ? ಪುರುಷ ಪರ್ಯಾಯದಲ್ಲಿ ಜನ್ಮ ಆಯಿತು, ಯಾರ ಕೈಯಲ್ಲಿದೆ? ಅದಕ್ಕೆ ಅನುಸಾರವಾಗಿ ನಾವು ವರ್ತನೆ ಮಾಡ್ತಾ ಇದ್ರೆ ಪುರುಷಾರ್ಥ ಎಲ್ಲಿದೆ? ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಭಾಗ್ಯ ದೇವಮೇವ ಶರಣಂ. ದೈವವೇ ಶರಣ ಇದೆ, ಭಾಗ್ಯವೇ ಶರಣ ಇದೆ. ಅಂದ್ರೆ ಏನು ಮಾಡದೆ ಕೂತ್ಕೋ ಅಂತಲ್ಲ. ದೈವಮೇವ ಶರಣಂ ಅಂದ್ರೆ ಏನು? ಅದಕ್ಕೆ ಹೇಳ್ತಿದ್ರೆ ವೃಥಾ ಪುರುಷ ಪೌರುಷಂ ಧಿಕ್ ಧಿಕ್. ವ್ಯರ್ಥವಾದ ಪುರುಷಾರ್ಥಕ್ಕೆ ಧಿಕ್ಕಾರ ಆಗಲಿ. ನಿನ್ನ ಜನ್ಮ ಪುರುಷ ಪರ್ಯಾಯದಲ್ಲಾಗಿತ್ತು, ಇದು ನಿನ್ನ ಕೈಯಲ್ಲಿ ಇರಲಿಲ್ಲ. ಮತ್ತು ಪುರುಷಾರ್ಥನ ಹೆಂಗ ನಡೀತಾ ಇದೆ? ಪುರುಷ ಪರ್ಯಾಯಕ್ಕೆ ಅನುಗುಣವಾಗಿ. ಬೋಲು, ಈ ವ್ಯರ್ಥವಾದ ಪುರುಷಾರ್ಥ ಇದೆ. ನಿನ್ನ ಜನ್ಮ ಸ್ತ್ರೀ ಪರ್ಯಾಯದಲ್ಲಾಗಿತ್ತು, ನಿನ್ನ ಪುರುಷಾರ್ಥನು ಸ್ತ್ರೀ ಪರ್ಯಾಯಕ್ಕೆ ಅನುಗುಣವಾಗಿ ಇದೆ. कुछ अर्थ नहीं इसमें, व्यर्थ पुरुषार्थ. वो ಹೇಳ್ತಾರಲ್ಲ कि स्त्री पर्यायದಲ್ಲಿ ಮಾಯಾಚಾರ ಜಾಸ್ತಿ ಇದೆ. वो पता नहीं कहां से आई बात, लेकिन अब है, क्योंकि मायाचार तो तिरंज गति का विषय है. तो ಪುರುಷಾರ್ಥನು ಅದೇ ರೀತಿಯಾಗಿ ನಡೀತಾ ಇದ್ರೆ, ಯಾಕಂದ್ರೆ ಅದಕ್ಕೆ ನಾವು ಹೊಸ ಹೊಸ ಹೆಸರು ಕೊಟ್ಟು ಬಿಡ್ತೀವಿ. ಚಾಣಾಕ್ಷತನ, ಬುದ್ಧಿ, ನಿಪುಣತೆ, ಪತಾನಿ ಕ್ಯಾ ಕ್ಯಾ ನಾಮ ದೇ ದೇತೆ. तो ಏನಾಗುತ್ತೆ? ಇದಕ್ಕೆ ಆಚಾರ್ಯರು ವ್ಯರ್ಥ ಪುರುಷಾರ್ಥ ಕರೀತಾ ಇದ್ದಾರೆ. ಯಾಕೆ ವ್ಯರ್ಥ? ಬೋಲೆ ನಿನ್ನ ಈ ಚಾಣಾಕ್ಷತನದಿಂದ, ನಿನ್ನ ಮಾಯಾಚಾರದಿಂದ ಯಾವ ಸಾಮಗ್ರಿನೂ ಬರೋದಿಲ್ಲ. निन्न ये चतुराई जो तुम दिखाते हो ना परिग्रह संग्रह करने के लिए, बोले ये कुछ काम नहीं आता. क्यों? बोले सब तो उदय के अधीन है. दैवमेव शरणम. देखो, दैवमेव शरणम इधर अर्थ ಏನು ಅನ್ಸುತ್ತೆ ಅವನಿಗೆ? कि ಉದಯದ ಆಶ್ರಯಕ್ಕೆ ಹೋಗ್ಬಿಡು, ऐसा नहीं. ಇದರ ಅರ್ಥ ಏನು? ವ್ಯರ್ಥ ಪುರುಷಾರ್ಥವನ್ನ ಬಿಟ್ಟುಬಿಡು. ಇದರ ಅರ್ಥ ಪುಣ್ಯ ಪಾಪದ ಆಶ್ರಯಕ್ಕೆ ಹೋಗುವಂತಲ್ಲ, ಅಥವಾ ಪುರುಷಾರ್ಥ ಮಾಡಬೇಡ ಅಂತಲ್ಲ. इसका अर्थ बस इतना है कि ವ್ಯರ್ಥವಾದ ಪುರುಷಾರ್ಥ ಬಿಟ್ಟುಬಿಡು. ಯಾಕೆ? ಬೋಲೆ ಬಾಹ್ಯ ಸಂಯೋಗಗಳೆಲ್ಲ ಉದಯಕ್ಕೆ ಅಧೀನ ಇದೆ, ನಿನ್ನ ಕಂಟ್ರೋಲ್ ಅಲ್ಲಿ ಯಾವುದೂ ಇಲ್ಲ. ಅರ್ಥ ಆಗ್ತಿದೆ ಇಷ್ಟೆಲ್ಲರಿಗೂ? ಬಾಹ್ಯ ಸಂಯೋಗಗಳೇನಿದೆ ಅದು ಯಾವುದೂ ನಮ್ಮ ಕೈಯಲ್ಲಿಲ್ಲ, ಅದೆಲ್ಲ ಉದಯದ ಅಧೀನ ಇದೆ. आप सोच को तो देखो, बचपन से आज तक ಯಾವ ಸಂಯೋಗಗಳು ನನ್ನ ಕೈಯಲ್ಲಿತ್ತು?
ಯಾವ ತಂದೆ ತಾಯಿ ಸಿಗಬೇಕಿತ್ತು ಅಂತ ಡಿಸೈಡ್ ಮಾಡ್ಕೊಂಡ್ ಬಂದಿದ್ದೆ, ಯಾವ ಕುಟುಂಬದಲ್ಲಿ ಜನ್ಮ ಆಗಿತ್ತು ಅಂತ डिसाइड ಮಾಡ್ಕೊಂಡ್ ಬಂದಿದ್ದೆ. तो कुटुंब और संयोगों का इतना अहंकार क्यों तुम्हें? बोलो. ऐसा फलाना फलाना कुटुंब का हूं मैं, क्या हो गया इससे? विचार तो करो. इसी का अहंकार पाले चल रहे कि ನಾನಂತೂ ಇಂತಿಂತ ಕುಟುಂಬದಲ್ಲಿ ನಿನ್ನ ಪುರುಷಾರ್ಥ ಏನಿದೆ? ಇದೇ ಅಹಂಕಾರ ಇದೆ. ಭಾಯಿ, ಇದೆಲ್ಲ ಉದಯಕ್ಕೆ ಅಧೀನ ಇದೆ. ನನ್ನ ದೇಹ ಅಂತೂ ಇಷ್ಟು ಚೆನ್ನಾಗಿದೆ, ನನ್ನ ಕುಟುಂಬ ಎಷ್ಟು ಚೆನ್ನಾಗಿದೆ, ಕುಟುಂಬದಲ್ಲಿ ಯಾವ ಕುಕೃತ್ಯ ನಡೆದ್ರೂ ಪರವಾಗಿಲ್ಲ, ಕುಟುಂಬಕ್ಕೆ तो पोषण करना ही है. ऐसा नहीं, ಇದಕ್ಕೆ ಸ್ವತಂತ್ರ ಜೀವನ ಅನ್ನೋದಿಲ್ಲ. ಕುಟುಂಬ ಜನ ಸಂಬಂಧ ಇದೆಲ್ಲದರಲ್ಲಿ ನಾವು ಹುಡುಕೋದೇನಿದೆ? ನಿಸ್ವಾರ್ಥ ಕರ್ಮ. ಇದರದ್ದೇ ಅಹಂಕಾರ ಮಾಡೋದಿಲ್ಲ कि ನನಗಂತೂ ಅವ್ರ ಪರಿಚಯ ಇದ್ದಾರೆ, ನಮ್ಮ ಸಂಬಂಧಿಕರು ಇವರಿದ್ದಾರೆ, ಅವ್ರು ಅಷ್ಟು ದೊಡ್ಡವರಿದ್ದಾರೆ. ಇದೆಲ್ಲ ಪಾಪದ ತಯಾರಿ ನಡೀತಿದೆ. ये तुम्हारे पाप और भोग के लक्षण है. क्यों? इससे क्या हो जाएगा कि वो बड़ा है, ये बड़ा है, इससे क्या हो जाएगा? यही तो होगा ना कि और 2-4 भोग मिलेंगे, और तो कुछ नहीं होगा. कि ताऊ जी तो ऐसे और फूफा जी ऐसे, और करते क्या है? एक नंबर के. ऐसे तो होता है कुटुंब में. तो आचार्य ಹೇಳ್ತಾ ಇದ್ದಾರೆ, ये कुछ अच्छा नहीं हुआ, ये कुछ अच्छा नहीं है. क्यों? ದೈವಮೇವ ಶರಣಂ. ಇದೆಲ್ಲ ನಿನ್ನ ಉದಯಕ್ಕೆ ಆಧಾರ ಇದೆ. ಯಾವ ಸಂಬಂಧಗಳು ಸಿಗುತ್ತೆ, ಯಾವ ರೀತಿಯಾದ ಸಂಬಂಧಗಳು ಸಿಗುತ್ತೆ, ಯಾವ ರೀತಿಯಾದ ದೇಹ ಸಿಗುತ್ತೆ, ಯಾವ ರೀತಿಯಾದ ಬಾಹ್ಯ ಸಂಯೋಗಗಳು ಸಿಗುತ್ತೆ, ಇದೆಲ್ಲವೂ ನಿನ್ನ ಉದಯದ ಅಧೀನ ಇದೆ. ಇದರಲ್ಲಿ ನಿಂದೇನೂ ಇಲ್ಲ. ಇದು ಯಾಕೆ ಹೇಳ್ತಿದ್ದಾರೆ? ಯಾಕಂದ್ರೆ ನಿನ್ನ ಜೀವನ ಎಲ್ಲ ಈ ಸಂಯೋಗಗಳನ್ನ ಕಾಪಾಡೋದ್ರಲ್ಲೇ ಕಳೆದೋಗುತ್ತೆ. समझ में आ रही बात? तुम्हारा सारा जीवन इनको टिकाए रखने में ही निकल जाएगा. देखो देखो, अंतिम ಸಮಯದಲ್ಲೂ ಜೀವ ಏನ್ ಮಾಡ್ತಾ ಇರುತ್ತೆ ಅಂತ, वो यही करता रहता है. ಈ ಸಂಯೋಗಗಳನ್ನ ಕಾಪಾಡೋ ಕೆಲಸನೇ ಮಾಡ್ತಿರ್ತಾನೆ. ಆಚಾರ್ಯ ಹೇಳ್ತಿದ್ದಾರೆ, ನೀನು ಕಾಪಾಡೋದ್ರಿಂದ ಏನೂ ಉಳಿಯೋದಿಲ್ಲ. ಇದ್ಯಾವ ವ್ಯರ್ಥವಾದ ಪುರುಷಾರ್ಥದಲ್ಲಿ ಜೀವನ ಹಾಳು ಮಾಡ್ತಾ ಇದೆಯಾ? ಇದಾವ ಸಂಬಂಧಗಳು, ಇದಾವ ದೇಹ, ಇದಾವ ಸತತ ಸಂಗ್ರಹ ಮಾಡುವಂತಹ ಪರಿಗ್ರಹಗಳಿದೆ, ಇದಾವುದು ನಿನ್ನ ಪುರುಷಾರ್ಥದಿಂದ ಉಳಿಯೋದಿಲ್ಲ. क्या बचा कर ले जाओगे बताओ तो? दिन भर बचा रहे हो, क्या बचा ले जाओगे? ये तो बताओ, क्या बचाओगे? देह बच जाएगा. जब तुम्हारा देह ही नहीं बचेगा तो और क्या बचने वाला? बचना तो कुछ नहीं. ಉಳಿಯೋದಂತೂ ಏನೂ ಇಲ್ಲ, ಆದ್ರೆ ಉಳಿಸೋದನ್ನ ಬಿಡೋದಿಲ್ಲ. आचार्य ಇದಕ್ಕೆ ಹೇಳ್ತಿದ್ದಾರೆ, व्यर्थ पुरुषार्थ. ये व्यर्थ का पुरुषार्थ है. तुम्हारे किया कुछ नहीं होने वाला, ये तो उदय है. ಉದಾಹರಣೆ ಏನ್ ಕೊಟ್ರು? ಇಂದ್ರ. अब ಇಂದ್ರನಕ್ಕಿಂತ ದೊಡ್ಡವನು ಯಾರಿದ್ದಾರೆ? ಅದು सबसे बड़ा. ಅವನ ಹತ್ರ ಬೃಹಸ್ಪತಿ
ಸೈನಿಕರು ಯಾರಿದ್ದಾರೆ? ಸಾಮಾನ್ಯ ಸೈನಿಕರಿಲ್ಲ, ವಿಕ್ರಿಯರಿದ್ದೀವಲ್ಲೇ ಸೈನಿಕ. ಅವನು ಯುದ್ಧದಲ್ಲಿ ಸೋತೋಗ್ಬಿಡ್ತಾನೆ. ಇನ್ ಯಾರು ಉಳಿಯಕ್ಕೆ ಸಾಧ್ಯ ಇದೆ? अभी देखा ना वायनाड में क्या हुआ? तो कौन बचाने आया? ಉದಯ ಬಂದ್ರೆ ಜೀವಕ್ಕೆ ಯಾರೂ ಆಧಾರ ಇಲ್ಲ. और ಉದಯ ಹೆಂಗ್ ಬರುತ್ತೆ? क्षण ಮಾತ್ರದಲ್ಲಿ ಉದಯ ಬದಲಾಗುತ್ತೆ. ಉದಯ ಬದಲನೆ के लिए समय नहीं लगता. ಈಗ ಪುಣ್ಯದ ಉದಯ ನಡೀತಾ ಇದೆ, ಕ್ಷಣ ಮಾತ್ರದಲ್ಲಿ ಪಾಪದ ಉದಯ ಬಂದ್ಬಿಡುತ್ತೆ. ಅಂತಿಂತ ಪಾಪದ ಉದಯ ಅಲ್ಲ, घोर पापद उदय ಬಂದ್ಬಿಡುತ್ತೆ. क्योंकि कर्म भी ऐसे ही किया तुमने. अभी अभी पुण्य कर रहे थे और इतने देर में इतना बड़ा पाप का भाव आया कि ಅಷ್ಟೇ ದೊಡ್ಡ ಪಾಪದ ಬಂದಾಗ್ಬಿಡ್ತು. तो ಉದಯನು ಹಂಗೆ ಬರುತ್ತೆ ತಾನೆ. तो ಪುಣ್ಯದ ಉದಯ ಬದಲಾಗಕ್ಕೆ ಸಮಯ ಬೇಕಾಗಿಲ್ಲ. ಕ್ಷಣ ಮಾತ್ರದಲ್ಲಿ ಜೀವನವಿಡೀ ಸಂಪಾದಿಸುವಂತಹ ಪರಿಗ್ರಹ ಎಲ್ಲ ಕ್ಷಣ ಮಾತ್ರದಲ್ಲಿ ನಾಶ ಆಗ್ಬಿಡುತ್ತೆ. ಕ್ಯೂ? ಉದಯ ಆಗಿತ್ತು. तो ಸಂಗ್ರಹ ಆಗ್ತಾ ಇದ್ದಾಗ್ಲೂ ಏನ್ ತಿಳಿಯೋದು ಹಾಗಾದ್ರೆ? ಇದು ಉದಯದ್ದೇ ಇದೆ, ಇದು ನಂದಲ್ಲ. तो बुद्धि ठिकाने पर रहेगी, नहीं तो भगवान भरोसे बुद्धि. ಅರ್ಥ ಆಗ್ತಿದೆಯಲ್ಲ? ಯಾವಾಗ ಸಂಗ್ರಹ ಆಗ್ತಾ ಇದೆ, ಸಂಬಂಧಗಳು ಚೆನ್ನಾಗಿದೆ, ಕುಟುಂಬ ಚೆನ್ನಾಗಿದೆ, ಆಗ್ಲೂ ಏನ್ ತಿಳಿಯೋದಿದೆ? ये तुम्हारे करने से नहीं हो रहा, धोखे में मत रहो. ಯಾವಾಗ ಸರಿಯಾಗಿ ನಡೀತಿದೆ, ಸಂಬಂಧಗಳು ಸರಿಯಾಗಿದೆ, ಪರಿಗ್ರಹ ಸಂಗ್ರಹ ಆಗುತ್ತಾ ಇದೆ, ಅವಾಗ್ಲೂ ನಿನ್ನಿಂದ ನಡೀತಾ ಇಲ್ಲ, ಇದು ಉದಯದಿಂದ ನಡೀತಿದೆ. ಯಾವಾಗ ಉದಯ ಬದಲಾಗುತ್ತೆ ಆವಾಗ್ಲೂ ಜೀವ ಸ್ಥಿರ ಇರ್ತಾನೆ. ಮತ್ತೆ ಎಲ್ಲ ನನ್ನಿಂದ ನಡೀತಾ ಇದೆ ಅಂದ್ರೆ ಉದಯ ಬಂದಾಗ ಮಹಾ ದುಃಖಿ ಆಗ್ತಾನೆ. ಅವನನ್ನು ಈ ದುಃಖದಿಂದ ಉಳಿಸೋರು ಯಾರು ಇಲ್ಲ. ಆಮೇಲೆ ಉತ್ತನ ದುಃಖಿ ಹೋಗ, ಅವನಿಗೆ ಯಾರು ಎಷ್ಟು ತಿಳಿ ಹೇಳಿದ್ರು ಅರ್ಥ ಆಗೋದಿಲ್ಲ. ಅವಾಗ ನಾವು ಬೋಲ್ತೇನ, ಸಮಾಧಿ ಮರಣದಲ್ಲೂ ಚರ್ಚೆ ಮಾಡಿದ್ವಿ ನಾವು. ಇಂತಹ ಜೀವಕ್ಕೆ ಬಂದು ತಿಳಿ ಹೇಳು ಅಂದ್ರೆ कोई भगवान भी नहीं समझा सकता उसको. ಅರ್ಥ ಆಗ್ತಿದೆಯಲ್ಲ? ಯಾರಿಗೆ ಪುಣ್ಯ ಪಾಪದ ಶುದ್ಧ ಇಲ್ಲ, ಪುಣ್ಯ ಪಾಪದ ಬಗ್ಗೆ ಗೊತ್ತಿಲ್ಲ, ಅಂತಹ ಜೀವಕ್ಕೆ ಬರಬಾರದಿರೋ ಕಷ್ಟ ಬಂದ್ರೆ ಆ ಜೀವಕ್ಕೆ ಸಮಾಧಾನ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆ ಜೀವಕ್ಕೆ ಯಾರು ಬುದ್ಧಿ ಹೇಳಕ್ಕಾಗೋದಿಲ್ಲ. ಆ ಜೀವದ ನಿಯತಿ ಏನಿದೆ ಕಿ ದುಃಖದಲ್ಲಿ ಇರೋದಿದೆ ಆ ಜೀವ, उसको कोई नहीं समझा सकता. दुख में रहना ही उस जीव की नियति है. ಅದಕ್ಕೆ ಈಗ ಆಚಾರ್ಯರು ತುಂಬಾ ಕರುಣಾ ಬುದ್ಧಿಯಿಂದ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ದೈವಮೇವ ಶರಣಂ. ಯಾವಾಗ ಸಂಯೋಗದ ವಿಷಯ ಬರುತ್ತೆ ಅವಾಗೆಲ್ಲ ಉದಯದ ವಿಚಾರ ಮಾಡು. ಅರ್ಥ ಆಗ್ತಿದೆ? ಯಾವಾಗ ಸಂಯೋಗಗಳ ವಿಷಯ ಬರುತ್ತೆ ಅವಾಗೆಲ್ಲ ಉದಯದ ವಿಚಾರ ಮಾಡು. ಸಂಯೋಗಗಳ ಬಗ್ಗೆ ಅಷ್ಟೇ ಹೇಳ್ತಿದ್ದಾರೆ, ನನ್ನ ಬಗ್ಗೆ ಹೇಳ್ತಿಲ್ಲ. ಸಂಯೋಗ ಯಾವ ರೀತಿಯಾದ್ರೂ ಆಗಿರ್ಬೋದು, ಆದ್ರೆ ಶಿಷ್ಯನಿಗೆ ಅರ್ಥ ಆಗ್ಲಿಲ್ಲ. ಶಿಷ್ಯನಿಗೆ ಮತ್ತೆ ಪ್ರಶ್ನೆ ಉತ್ಪನ್ನ ಆಯಿತು, ಒಲೆ ಮಹಾರಾಜ್ ಹಂಗಾದ್ರೆ ಪುರುಷಾರ್ಥ ಬಿಟ್ಬಿಡ್ತೀನಿ, ಪುರುಷಾರ್ಥ ಮಾಡೋದಿಲ್ಲ ನಾನು ನಾಳೆಯಿಂದ, ಎಲ್ಲ ಕರ್ಮದ ಉದಯದಲ್ಲೇ ಇದೆ ಅಂದ್ರೆ ನಾನೇನ್ ಮಾಡೋದಿದೆ, ಎಲ್ಲ ಬಿಟ್ಟು ಕೂತ್ಕೊಂಡ್ಬಿಡ್ತೀನಿ ನಾನು. ಎಲ್ಲಾ ಕರ್ಮದ ಉದಯದ ಅಧೀನದಲ್ಲೇ ಇದೆ ಅಂದ ಮೇಲೆ ನನ್ನ ಪುರುಷಾರ್ಥ ಎಲ್ಲಿದೆ?
ನಾನೇ ಕೆಲಸ ಮಾಡಬೇಕು, ನಾನೇ ಪುರುಷಾರ್ಥ ಮಾಡಬೇಕು. ಹೋಗು, ತುಂಬಾ ಅದ್ಭುತವಾದ ಶ್ಲೋಕಗಳಿದೆ, ತುಂಬಾ ಅದ್ಭುತವಾದ ಅರ್ಥ ಇದೆ ಇದರಲ್ಲಿ. ಶಿಷ್ಯನಿಗೆ ಏನನ್ನಿಸ್ತಾ ಇದೆ, ಇಷ್ಟ ಅನಿಷ್ಟ ಎಲ್ಲಾ ಸಂಯೋಗಗಳು ಕರ್ಮದ ಉದಯದ ಅಧೀನದಲ್ಲೇ ಇದೆ, ಸಂಯೋಗಗಳ ಅಧೀನದಲ್ಲಿದೆ ಅಂದ ಮೇಲೆ ಪುರುಷಾರ್ಥದ ಅವಶ್ಯಕತೆ ಏನಿದೆ? ಬಿಟ್ಬಿಡ್ತೀನಿ ನಾನು ಎಲ್ಲ ಪುರುಷಾರ್ಥ. ಅದಕ್ಕೆ ಮುಂದಿನ ಶ್ಲೋಕ ಹೇಳ್ತಾರೆ,